ಇನ್ನು ತಿಮ್ಮಾರೋಡಿಯನ್ನ ಬಂಧಿಸಿ ಮೆಡಿಕಲ್ ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಾದ ನಂತರ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಶಿಧರ್ ಇದ್ದಾರೆ ಸಂಪರ್ಕದಲ್ಲಿ. ಶಶಿಧರ್, ತಿಮ್ಮಾರೋಡಿಯ ಬಂಧನ ಅಂತೂ ಆಗಿದೆ, ಮುಂದಿನ ಪ್ರೊಸೀಜರ್ ಗಳನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ಆರೋಗ್ಯ ತಪಾಸಣೆ ಕರ್ಕೊಂಡು ಹೋಗಿದ್ದಾರೆ, ಇದಾದ ನಂತರ ಕೋರ್ಟಿಗಲ್ವಾ? ಹೌದು, ಅಂದ್ರೆ ಈಗ ಸಮುದಾಯ ಆರೋಗ್ಯ ಕೇಂದ್ರ ಬ್ರಹ್ಮಾವರ ಇಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಅದರ ಪಕ್ಕದಲ್ಲೇ ನ್ಯಾಯಾಲಯ ಕೂಡ ಇರುವಂತದ್ದು, ತಾಲೂಕು ನ್ಯಾಯಾಲಯ ಎರಡು ಅಕ್ಕಪಕ್ಕದಲ್ಲಿ ಇರುವಂತದ್ದು. ಇಲ್ಲಿಂದ ಸ್ವಲ್ಪವೇ ದೂರದಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆ ಕೂಡ ಇರುವಂತದ್ದು. ಸೊ ಬ್ರಹ್ಮಾವರ ಪೊಲೀಸ್ ಠಾಣೆಯಿಂದ ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತೆರಳಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗುತ್ತೆ. ಆನಂತರ ಇಲ್ಲಿಂದ ನೇರವಾಗಿ ಪಕ್ಕದಲ್ಲೇ ಇರುವಂತಹ ಬ್ರಹ್ಮಾವರ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸಲಾಗ್ತಾ ಇದೆ. ಬೆಳಿಗ್ಗಿನಿಂದ ನಡೆದಂತಹ ಪ್ರೊಸೀಜರ್ಗಳು ಸುಮಾರು 1.5 ಗಂಟೆ ಸುಮಾರಿಗೆ ಉಜಿರೆಯಿಂದ ಅವರನ್ನ ಕರೆದುಕೊಂಡು ಬರಲಾಗಿತ್ತು. ಸುಮಾರು 2-2.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಸುಮಾರು 1-2 ಗಂಟೆಯ ನಂತರ ಅಂದ್ರೆ ಸುಮಾರು 3-3:30 ಹೊತ್ತಿಗೆ ಬಂಧನವನ್ನ ಅಧಿಕೃತಗೊಳಿಸಿದ್ರು. ಇವತ್ತು ಬಂಧನ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಯಾಕಂದ್ರೆ ಅವರನ್ನ ಉಜಿರೆಯ ಮನೆಯಲ್ಲೇ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ರು. ಆದ್ರೆ ಅಲ್ಲಿ ಬೆಂಬಲಿಗರ ಒಂದು ಏನಂತಾರೆ ಹೈ ಡ್ರಾಮಾವೇ ನಡೀತು ಅಂತಾನೆ ಹೇಳ್ಬೋದು. ಸೊ ಆ ಸಂದರ್ಭದಲ್ಲಿ ತಾನು ತನ್ನ ಖಾಸಗಿ ವಾಹನದಲ್ಲೇ ಬರ್ತೇನೆ ಅಂತ ಅವರು ಪಟ್ಟು ಹಿಡಿದ ಕಾರಣಕ್ಕೆ ಅವರನ್ನ ಖಾಸಗಿ ವಾಹನದಲ್ಲಿ ಬರುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆ ನಂತರ ಖಾಸಗಿ ವಾಹನದಲ್ಲಿ ಬಂದ ಅವರು ಬ್ರಹ್ಮಾವರ ಠಾಣೆಯಲ್ಲಿ ವಿಚಾರಣೆಗೆ ಒಳಪಟ್ಟಿದ್ದಾರೆ ಅನ್ನುವಂಥದ್ದು. ಸದ್ಯ ಅವರನ್ನ ಆರೋಗ್ಯ ತಪಾಸಣೆ ಮಾಡಿದ ನಂತರ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಅವರ ನ್ಯಾಯಾಲಯ ಏನಿದೆ ಅದು ಸಂಚಾರಿ ಪೀಠ, ಅದು ಬ್ರಹ್ಮಾವರದಲ್ಲಿರುವಂತದ್ದು, ಅಲ್ಲಿ ಅವರನ್ನ ಹಾಜರುಪಡಿಸಲಾಗ್ತಾ ಇದೆ. ನಾನ್ ಬೇಲೇಬಲ್ ಸೆಕ್ಷನ್ಸ್ ಅವರಿಗೆ ಇರುವುದರಿಂದ ಠಾಣೆಯಲ್ಲಿ ಅವರಿಗೆ ಜಾಮೀನು ಪಡೆಯುವುದಕ್ಕೆ ಅವಕಾಶ ಆಗಿರಲಿಲ್ಲ. ಈಗಾಗಲೇ ವಕೀಲರನ್ನ ಗೊತ್ತು ಮಾಡಿದ್ದಾರೆ ಮತ್ತು ಅವರು ಠಾಣೆಗೆ ಬರುವ ಮುಂಚಿತವಾಗಿಯೇ ವಕೀಲರ ತಂಡ ಅಲ್ಲಿ ಬೀಡು ಬಿಟ್ಟು ಎಲ್ಲ ಕಾಗದ ಪತ್ರಗಳನ್ನು ತಯಾರಿ ಮಾಡಿಕೊಂಡಿರುವಂತದ್ದು. ಸೊ ನ್ಯಾಯಾಧೀಶರು ಏನು ತೀರ್ಮಾನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆಗಸ್ಟ್ 18ನೇ ತಾರೀಕಿಗೆ ಪ್ರಕರಣ ದಾಖಲಾಗಿರುವಂತದ್ದು. ಉಡುಪಿ ಜಿಲ್ಲೆಯ ವಿವಿಧ ಬಿಜೆಪಿ ನಾಯಕರುಗಳು ಎಲ್ಲಾ ಠಾಣೆಗಳಲ್ಲಿ ಈ ಬಗ್ಗೆ ಮನವಿಯನ್ನ ಕೊಟ್ಟಿದ್ರು. ಆದ್ರೆ ಉಡುಪಿಯ ಬ್ರಹ್ಮಾವರ ತಾಲೂಕೇನಿದೆ, ಆ ಬ್ರಹ್ಮಾವರ ತಾಲೂಕಿನ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುವಂತದ್ದು. BL ಸಂತೋಷ್ ಅವರ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿದ್ದಾರೆ, ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಅನ್ನುವಂತ ಕಾರಣಕ್ಕೆ. ಅಂದ್ರೆ ಇದರಿಂದ ಒಂದು ಹಿಂದೂ ಸಮುದಾಯದ ನಾಯಕರ ಬಗ್ಗೆ ಅವ್ಯಾಚ್ಯವಾಗಿ ಮಾತನಾಡುವುದರಿಂದ ಸಮುದಾಯದೊಳಗೆ ಗದ್ದಲಗಳು ಏರ್ಪಡುವಂತಹ ಸಾಧ್ಯತೆ, ಶಾಂತಿಭಂಗ ಉಂಟಾಗುವಂತಹ ಸಾಧ್ಯತೆ ಇತ್ಯಾದಿಗಳ ಒಂದು ಉಲ್ಲೇಖವನ್ನ ಇಟ್ಟುಕೊಂಡು ಈ ಒಂದು ಕೇಸನ್ನ ದಾಖಲಿಸಲಾಗಿತ್ತು. 352, 353A ಮತ್ತು 119A ಈ ಇಷ್ಟು ಸೆಕ್ಷನ್ ಗಳನ್ನ ಹಾಕಿದ್ರು ಮತ್ತು ಅದರಲ್ಲಿ 2 ನಾನ್ ಬೇಲೇಬಲ್ ಸೆಕ್ಷನ್ ಗಳಾಗಿತ್ತು. ಆದ ಕಾರಣಕ್ಕೆ ಅವರನ್ನ ಇವತ್ತು ಬಂಧನಕ್ಕೆ ಒಳಪಡಿಸಿರುವಂತದ್ದು. FIR ದಾಖಲಾದ ನಂತರ 2 ನೋಟಿಸ್ಗಳನ್ನು ಕೂಡ ಜಾರಿ ಮಾಡಲಾಗಿತ್ತು. ಆದ್ರೆ 2 ನೋಟಿಸ್ಗಳಿಗೂ ನಿನ್ನೆ ಮತ್ತು ಮೊನ್ನೆ ಕೊಟ್ಟಂತಹ ನೋಟಿಸ್ಗೆ ಅವರು ಯಾವುದೇ ಸೂಕ್ತ ಪ್ರತ್ಯುತ್ತರವನ್ನ ಕೊಡದ ಕಾರಣ ಇವತ್ತು ಉಡುಪಿಯಿಂದ DYSP ನೇತೃತ್ವದಲ್ಲಿ ಸುಮಾರು 20 ಪೊಲೀಸರ ತಂಡ ಉಜಿರೆಗೆ ತೆರಳಿತ್ತು. ಅದಕ್ಕೂ ಮುಂಚೆ ಬೆಳ್ತಂಗಡಿಯ ಠಾಣೆಗೆ ಹೋಗಿ ಅಲ್ಲಿ ಪ್ರೊಸೀಜರ್ಗಳನ್ನು ಮುಗಿಸಿಕೊಂಡು ಉಜಿರೆಯ ಮನೆಗೆ ಹೋಗಿ ಅವರನ್ನು ಕರೆದುಕೊಂಡು ಬಂದಂತಹದ್ದು. ಇನ್ನು 5 ಅಥವಾ 10 ನಿಮಿಷದಲ್ಲಿ ಅವರ ಆರೋಗ್ಯ ತಪಾಸಣೆ ಮುಗಿಯುತ್ತೆ. ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಲಾಗುತ್ತೆ. ಶ್ವೇತಾ. ಓಕೆ ಶಶಿಧರ್, ಇನ್ನೊಬ್ಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ತೀಕ್ಷ್ಣವಾಗಿ ಅಟ್ಯಾಕ್ ಮಾಡೋದು, ಇದು ತಿಮ್ಮಾರೋಡಿ ಅವರು ಮಾಡ್ಕೊಂಡು ಬಂದಿದ್ರು. ಆದ್ರೆ ಈ ಹಿಂದೆ ಯಾವತ್ತಾದ್ರೂ ಈ ತರದ ಪರಿಸ್ಥಿತಿಯನ್ನ ಎದುರಿಸಿದ್ರ? BL ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಡುವಾಗ ಮೇ ಬಿ ಅವರಿಗೆ ಅಂದಾಜು ಕೂಡ ಇರ್ಲಿಲ್ಲ ಅನ್ಸುತ್ತೆ, ಅಥವಾ ಈ ಪ್ರಕರಣ ಇಷ್ಟು ಗಂಭೀರವಾದ ಸ್ವರೂಪ ಪಡ್ಕೊಳ್ಳುತ್ತೆ, ತಾನು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತೀನಿ, ಮೇ ಬಿ ಅವರಿಗೆ ಅದರದ ಅಂದಾಜು ಇರ್ಲಿಲ್ವೇನೋ? ಅಂದ್ರೆ BL ಸಂತೋಷ್ ಅವರ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಕರ್ನಾಟಕದ ವಿಧಾನಸಭಾ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭವೂ ಕೂಡ ಅದೇ ಆಗಿತ್ತು. ಅಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಆಗಿದ್ರು ಕೂಡ ತಿಮ್ಮಾರೋಡಿ ಅವರು ಮುಖ್ಯಮಂತ್ರಿಯವರ ಕೊಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿಕೊಂಡು ಸಾಕಷ್ಟು ಗಂಭೀರವಾದ ಚರ್ಚೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಸೊ ಯಾವ ರೀತಿಯ ಒಂದು ಮನೋಸ್ಥಿತಿ ಈಗಿನ ಆಡಳಿತ ಪಕ್ಷಕ್ಕೆ ತಿಮ್ಮಾರೋಡಿ ಅವರ ಬಗ್ಗೆ ಇದೆ ಅನ್ನೋದು ಅಲ್ಲಿ ಗೊತ್ತಾಗಿತ್ತು. ತಕ್ಷಣ ಅವರನ್ನು ಬಂಧಿಸಬೇಕು ಅಂತ ಆಗಲೇ ಸೂಚನೆಯನ್ನು ಕೂಡ ಗೃಹ ಸಚಿವರು ಕೊಟ್ಟಿದ್ರು. ಆದ್ರೆ ಆ ಪ್ರಕರಣದಲ್ಲಿ ಅಷ್ಟೊಂದು ಗಂಭೀರತೆ ಇರದ ಕಾರಣ ಮತ್ತು ಆ ಬಗ್ಗೆ ಯಾವುದೇ ದೂರು ದಾಖಲಾಗದ ಕಾರಣ, ಅಂದ್ರೆ ಪರೋಕ್ಷವಾಗಿ ಮತ್ತೊಬ್ಬರು ಮಾತನಾಡಿದ ವಿಚಾರವನ್ನ ಇವರು ಉಲ್ಲೇಖಿಸಿ ಮಾತನಾಡಿದ್ದು ಅನ್ನುವ ಕಾರಣಕ್ಕೆ ಯಾವುದೇ ದೂರು ದಾಖಲಾಗಿರಲಿಲ್ಲ. ಆರಂಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಡಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಇದು ಪರೋಕ್ಷ ಟೀಕೆ ಅನ್ನುವುದು ಗೊತ್ತಾದ ನಂತರ ಯಾವುದೇ ದೂರು ದಾಖಲಾಗಿರಲಿಲ್ಲ. ದೂರು ದಾಖಲಾಗದೆ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ದಕ್ಷಿಣ ಕನ್ನಡ ಜಿಲ್ಲಾ SP ಅರುಣ್ ಅವರು ಕೂಡ ತಿಳಿಸಿದ್ರು. ಸೊ ಆ ದೃಷ್ಟಿಯಿಂದ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥದ್ದು ಆಗಲೇ ಗೊತ್ತಾಗಿತ್ತು. ಸೊ ಅದೇ ದಿನ ಬಿಜೆಪಿಯಿಂದ ಈ ಒಂದು ಪ್ರಕರಣ ದಾಖಲಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಇದನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಸ್ಪಷ್ಟ. ಒಂದು ಕಡೆ ತಿಮ್ಮಾರೋಡಿ ಅವರ ಮೇಲೆ
ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾದ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ಸಮೀರ್ ವಿರುದ್ಧವೂ ಸಮರ ಸಾರಿರುವುದನ್ನು ನೋಡುವಾಗ ಏನು ಅವಹೇಳನಕಾರಿ ವಿಚಾರಗಳು ಕ್ಷೇತ್ರದ ಬಗ್ಗೆ ಇರಬಹುದು ಮತ್ತು ಒಟ್ಟು ಪ್ರಕರಣದ ಬಗ್ಗೆ ಇರಬಹುದು, SIT ತನಿಖೆ ಬಗ್ಗೆ ಇರಬಹುದು, ಕಳೆದ ಹಲವಾರು ತಿಂಗಳುಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಬಂದಿದ್ದೆವು. ಸೊ ಅದು ಇಲ್ಲಿ ಬಹಳ ನಿರ್ಣಾಯಕ ಘಟ್ಟವನ್ನ ತಲುಪಿತು ಅಂತಾನೆ ಹೇಳಬೇಕು. ಆ ರೀತಿಯ ಟೀಕೆ ಟಿಪ್ಪಣಿಗಳು. ಸೊ ಉಡುಪಿಯ ಮಟ್ಟಿಗೆ ಮಹೇಶ್ ತಿಮರೋಡಿ ಅವರ ಮೇಲೆ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮ ಆಗ್ತಾ ಇರುವಂತಹ ಮೊದಲ ಪ್ರಕರಣ ಇದು ಅಂತಾನೆ ಹೇಳ್ಬೋದು. ಈಗ ಇಲ್ಲಿ ಸಾಕಷ್ಟು ಅವರ ಫಾಲೋವರ್ಸ್ ಕೂಡ ಬಂದು ಸೇರಿದ್ದಾರೆ ನ್ಯಾಯಾಲಯದ ಆವರಣದಲ್ಲಿ. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಅವಕಾಶ ಇರಲಿಲ್ಲ. ಪೊಲೀಸ್ ಠಾಣೆಯ ಆಸುಪಾಸು ಸೆಕ್ಷನ್ ಇರುವುದರಿಂದ ಅಲ್ಲಿಂದ ಎಲ್ಲರನ್ನು ಕೂಡ ದೂರಕ್ಕೆ ಕಳುಹಿಸಲಾಗಿತ್ತು. ಈಗ ಒಂದಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ನ್ಯಾಯಾಲಯದ ಆವರಣ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಆಸುಪಾಸು ಇವರ ಬೆಂಬಲಿಗರು ಬಂದು ನಿಂತಿರುವಂತಹ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಶ್ವೇತಾ, ಓಕೆ, ಹಾಗಾದ್ರೆ ಈಗ ಇನ್ನೊಂದು 10 ನಿಮಿಷದಲ್ಲಿ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಅಲ್ಲಿ ಗೊತ್ತಾಗತ್ತೆ ಏನಾಗತ್ತೆ ಮುಂದೆ ಅಂತ. ಖಂಡಿತ 10 ನಿಮಿಷದ ಒಳಗೆ, ಅಂದ್ರೆ ಕೇವಲ ಆರೋಗ್ಯ ತಪಾಸಣೆಯಷ್ಟೇ ಬಾಕಿ ಇರುವಂತದ್ದು. ಅಲ್ಲಿಂದ 4 ಹೆಜ್ಜೆ ಹೋದ್ರೆ ನ್ಯಾಯಾಲಯ ಕೂಡ ಬರುತ್ತೆ. ಸೊ ಗೊತ್ತಾಗುತ್ತೆ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಈಗಾಗಲೇ ಪೊಲೀಸರು ನ್ಯಾಯಾಧೀಶರ ಅನುಮತಿಯನ್ನ ಪಡೆದು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಸಬ್ಮಿಟ್ ಮಾಡಿ ಆಗಿದೆ. ಇಲ್ಲಿ ಏನು ಯಾವಾಗ ಮೆಡಿಕಲ್ ಚೆಕಪ್ ಮುಗಿಯುತ್ತೋ ತಕ್ಷಣ ಅವರನ್ನ ಕಾಲ್ನಡಿಗೆಯಲ್ಲೇ ಪಕ್ಕದಲ್ಲೇ ಇರುವಂತಹ ನ್ಯಾಯಾಲಯದ ಸಂಕೀರ್ಣಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಎಲ್ಲಾ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿರುವಂತದ್ದು. ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ ಮತ್ತು ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ನೆರೆದಿರುವಂತದ್ದು. ಶ್ವೇತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.